ಪದಗಳನ್ನ ಹಾಡೋದಿಲ್ಲ, ಹಾಡೋದು ಎರಡೇ ಪದ. ನಮ್ಮನ್ನ ಜೈಲಿಗೆ ಆದ್ರೂ ಹಾಕ್ರಿ, ನೇಣಿಗೆ ಆದ್ರೂ ಹಾಕ್ರಿ, ನೋಡ್ರಿ, ಹಾಡೋದು ಅಂತಂದು ಭಾರತ ಮಾತೆಯ ಇಲ್ಲಿ ನೀರು, ಅನ್ನ, ಗಾಳಿ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ಳುವಂತದ್ದು ಅವ್ರ ಮನಸ್ಸಲ್ಲಿ ಇದ್ರೆ ಅವಾಗ ನಮ್ಮ ದೇಶದ ಕಾನೂನನ್ನ ಅವ್ರು ಪಾಲಿಸಲೇಬೇಕು. ಅವ್ರು ನಾವು ಏನ್ ಬೇಕಾದ್ ಮಾಡಿದ್ರು ಮಾಡ್ತಿರ್ತೇವೆ, ದಪ್ಪ ಚರ್ಮ ಇಟ್ಕೊಂಡಿದ್ದೀನಿ ಏನಾದ್ರು ಮಾಡಿದ್ರೆ ನಮ್ಮ ದೇಶದ ಅನ್ನ, ನೀರು, ಗಾಳಿಯನ್ನ ಸೇವಿಸಬಾರದು. ಯಾವ ದೇಶದ ಕಾನೂನನ್ನ ಅವ್ರಿಗೆ ಒಪ್ತದೆ ಆ ದೇಶದ ಕಾನೂನು ಕಡೆ ಹೋಗೋದು ಒಳ್ಳೇದು. ಅವರು ಕೆ ಹರಿಪ್ರಸಾದ್ ರಾಜ್ಯ ಅಧ್ಯಕ್ಷರಾಗಿ ಕೆಪಿಸಿಸಿ ಈ ತರ ಹೇಳುವಂತದ್ದು ಇದರ ಬಂಡತನದ ಹೇಳಿಕೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಅವ್ರ ಜೊತೆಗೆ ಇನ್ನೂ ಒಬ್ಬ ಸನ್ಮಾನ್ಯ ಗುಲ್ಬರ್ಗಾ ಶಾಸಕ ಮತ್ತು ಗೃಹ ಮಂತ್ರಿ ಅವರು ಸಹಿತ ಉದ್ದಟತನದ ಮಾತುಗಳು ಬಾಯಿ ತೆಗೆದ್ರೆ ಸಾಕು, ಬರೀ ನಮ್ಮ ಸಂಘ ಪರಿವಾರದವ್ರ ಬಗ್ಗೆ ಮಾತಾಡುವಂಥದ್ದು, ಬಿಜೆಪಿ ಬಗ್ಗೆ ಮಾತಾಡುವಂಥದ್ದು, ಹಿಂದೆ ಮುಂದೆ ಏನು ಗೊತ್ತಿರಲಾರ್ದ ಮಾತಾಡಿ ಒಬ್ರು ಹೀರೋ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ಅವರು ಬೇರೆ ಸಂಘ ಪರಿವಾರ ಇರುವಂತದ್ದು 100 ವರ್ಷದ ಇತಿಹಾಸ ಇರುವಂತ ಒಂದು ಸಂಸ್ಥೆ ಅದು. ಇವರು ಇನ್ನೂ 100 ದಿನಾನೂ ಆಗಿಲ್ಲ ಇವರು ಕಂತೆರದು ಅಂತವ್ರು ಅಂತ ದೊಡ್ಡ ಸಂಸ್ಥೆ ಮಾತಾಡುವಂತದ್ದು ಸರಿಯಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಿರ್ಬೋದು ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿರ್ಬೋದು, ಕಾನೂನಿಗೆ ಗೌರವ ಕೊಟ್ಟು ತಲೆಬಾಗಿ ಏನಾದ್ರು ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅದನ್ನ ಮಾಡಲೇಬೇಕು. ಮಾಡದೇ ಇದ್ರೆ ನಾವು ದೇಶಾದ್ಯಂತ ಬರುವಂತ ದಿವಸದಲ್ಲಿ ಮತ್ತೆ ಅವ್ರ ವಿರುದ್ಧ ಒಂದು ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ ಬರ್ತದೆ. ಅದಕ್ಕೆ ಅವಕಾಶ ಕೊಡ್ಲಾರ್ದೇನೆ ಅವರು ಅದಕ್ಕೆ ತಲೆಬಾಗಿ ಬಂದಿರುವಂತ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವ